ರಾಜ್ಯದ ಪೌರಾಣಿಕ ಸಚಿವ ಈ ಕ್ಷೇತ್ರದ ಶಾಸಕ ರಹೀಂ ಖಾನ್ ಅವರ ಸ್ಟೋರಿ ನೋಡಲೇಬೇಕು. ಟೋಟಲಿ ಬೀದರ್ನ ಗೊರ್ನಳ್ಳಿ ಏನು ಐತಿಹಾಸಿಕ ಕೆರೆ ಇತ್ತು, ಆ ಕೆರೆ ಸಂಪೂರ್ಣವಾಗಿ ಇವತ್ತು ಒತ್ತುವರಿ ಆಗಿದೆ ಎಂಬ ಆರೋಪ ಕೇಳಿದ್ರೆ ಹೊಂಟದ. ಖುದ್ದು ರಹೀಂ ಖಾನ್ ಅವರೇನದಂದ್ರೆ 72 ಎಕರೆಯ ಭೂಮಿಯಲ್ಲಿ ಕೆರೆ ಇತ್ತು, ಇವತ್ತು ಎನ್ಕ್ರೋಚ್ಮೆಂಟ್ ಆಗಿದೆ, ಭೂ ಒತ್ತುವರಿ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ಭಾಗದಲ್ಲಿ. ಇದು ನಾವು ಈಗಾಗಲೇ ಗೊರ್ನಳ್ಳಿ ಕೆರೆಯಲ್ಲಿದ್ದೀವಿ. ಟೋಟಲಿ ಸರ್ಕಾರಿ ಭೂಮಿ, ಕೆರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಆ ಭಾಗದಲ್ಲಿ ನೋಡ್ಬೋದು ನೀವು. ಸಾಕಷ್ಟು ಕಂಪೌಂಡ್ಗಳನ್ನ ಕಟ್ಕೊಂಡಿದ್ದಾರೆ. ಸ್ಮಶಾನ ಭೂಮಿಗೋಸ್ಕರ ಕಂಪೌಂಡ್ ಕಟ್ಕೊಂಡಿದ್ದಾರೆ, ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಸಾಕಷ್ಟು ಏನು ಈಗಾಗಲೇ 72 ಎಕರೆ ಭೂಮಿಯಲ್ಲಿ ಸಾಕಷ್ಟು ಭೂಮಿ ಒತ್ತುವರಿ ಆಗಿದೆ ಎಂಬುದೇನಂದ್ರೆ ಆರೋಪದ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು. ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕಟ್ಟಡಗಳ ತಲೆ ಎತ್ತಿವೆ, ಕಂಪೌಂಡ್ಗಳು ಹಾಕ್ಕೊಂಡಿದ್ದಾರೆ. ಇನ್ನು ಕೆರೆ ಪರಿಸ್ಥಿತಿ ಅಂತೂ ಹೇಳತೀರದಿದೆ. ನೋಡ್ಬೋದು ಸಂಪೂರ್ಣವಾಗಿ ಏನದಂದ್ರೆ ನೀರು ಕಲುಷಿತಗೊಂಡವ. ಇದರಲ್ಲಿ ಸಾಕಷ್ಟು ಏನು ಕಸ ಇರ್ಬೋದು, ಅದು ಇರ್ಬೋದು, ತಂದು ಹಾಕ್ತಾ ಇದ್ದಾರೆ ಜನ. ಸಂಪೂರ್ಣ ನೀರು ಹಸಿರು ಬಣ್ಣ ತಿರುಗ್ಯವ. ಒಳಗಡೆ ಇದ್ದಂಥ ಜಲಚರಗಳು ಕೂಡ ಸತ್ತು ಹೋಗ್ತಾ ಇವೆ ಅಂತ ಹೇಳ್ಬೋದು. ಐತಿಹಾಸಿಕ ಕೆರೆ ಗೊರ್ನಳ್ಳಿ ಕೆರೆ ಅಂದ್ರೆ ಬೀದರ್ನ ಐತಿಹಾಸಿಕ ಕೆರೆ. ಆ ಕೆರೆ ಸಂಪೂರ್ಣವಾಗಿ ಏನಂದ್ರೆ ಒತ್ತುವರಿ ಏನು ಆಗಿದೆ ಎಂಬುದು ಆರೋಪ ಕೇಳಿದ್ರೆ ಬರ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡೂರ್ ಇರ್ಬೋದು, ಈ ಕ್ಷೇತ್ರ ಶಾಸಕ ಪೌರಾಣಿಕ ಸಚಿವ ರಹೀಂ ಖಾನ್ ಅವರು ಇದನ್ನು ನೋಡ್ತಾರ. ಸರ್ಕಾರ ಭೂಮಿ ಉಳಿಸೋಂಥ ಕೆಲಸ ಮಾಡ್ತಾರೆ. ಆ ಸೈಡ್ ಕೂಡ ನೋಡ್ಬೋದು ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶಾಹೀನ್ ಶಿಕ್ಷಣ ಸಂಸ್ಥೆ ಏನು ಈಗಾಗಲೇ ಆ ಸಂಸ್ಥೆ ಮುಂಭಾಗದಲ್ಲಿ ಪಾರ್ಕಿಂಗ್ ವೆಹಿಕಲ್ಗಳು ನಿಲ್ಲಿಸಿದ್ದಾರೆ. ಅವರು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಂಬುದು ಆರೋಪ ಅಲ್ಲಲ್ಲಿ ಕೇಳಿದ್ರೆ ಹೊಂಟದ. ಪಾರ್ಕಿಂಗ್ ಸ್ಥಳ ಇರ್ಬೋದು, ಸಾಕಷ್ಟು ವೆಹಿಕಲ್ಗಳು ನಿಂತವ, ಅದು ಕೂಡ ಒತ್ತುವರಿ ಇದೆ, ಕೆರೆ ಪ್ಲೇಸ್ ಇದೆ ಅಂಥೇಳಿ ಸಾಕಷ್ಟು ಕಡೆ ಆರೋಪ ಪ್ರತ್ಯಾರೋಪ ಬಂದು ಖುದ್ದು ಪೌರಾಣಿಕ ಸಚಿವರೇ ಹೇಳ್ತಾ ಇದ್ದಾರೆ ಒತ್ತುವರಿ ಆಗಿದೆ, ನಾವು ಸರ್ವೆ ಮಾಡಿಸ್ತೀವಿ ಅಂತೇಳಿ. ಒಂದಿಲ್ಲ ಎರಡಿಲ್ಲ ನೋಡ್ಬೋದು ಆ ಭಾಗದಲ್ಲಿ ದೊಡ್ಡ ಕೆರೆ. ಸಾಕಷ್ಟು ಈ ಕೆರೆಯಿಂದ ಈ ಭಾಗದ ಅಕ್ಕಪಕ್ಕ ಊರುಗಳಿಗೆ ಬೋರ್ವೆಲ್ ಇರ್ಬೋದು, ಬಾವಿ ಇರ್ಬೋದು, ನೀರು ಕೂಡ ಬತ್ತು ಹೋಗ್ತಿದ್ದಿಲ್ಲ. ಆದರೆ ಇವತ್ತು ಸಂಪೂರ್ಣ ಕೆರೆ ಏನದಂದ್ರೆ ಕೆರೆ ಸುತ್ತಮುತ್ತ ಬಿಲ್ಡಿಂಗ್ಗಳು ಕಟ್ಟಡಗಳಾಗಿ ಕೆರೆ ಸಂಪೂರ್ಣವಾಗಿ ಒತ್ತುವರಿಯಾಗಿದೆ. ನೋಡ್ಬೋದು ನೀವು ದೃಶ್ಯದಲ್ಲಿ. ಸಾಕಷ್ಟು ಒಂದು ದೊಡ್ಡ ಕೆರೆ, ಐತಿಹಾಸಿಕ ಕೆರೆ. ಈ ಕೆರೆ ಉಳಿಸೋಂಥ ಕೆಲಸ ಈಗ ಜಿಲ್ಲೆಯ ಜನಪ್ರತಿನಿಧಿಗಳು, ಈ ಕ್ಷೇತ್ರ ಶಾಸಕರು, ಪೌರಾಣಿಕ ಸಚಿವರು ಮಾಡಲೇಬೇಕಾಗ್ಯದ ಎಂಬುದು ಒತ್ತಾಯ ಜನರು ಕೇಳಿದ್ರೆ ಹೊಂಟದ ಅಂತ ಹೇಳ್ಬೋದು. ಹೀಗಾಗಿ ಗೊರ್ನಳ್ಳಿ ಕೆರೆ ಏನು 72 ಎಕರೆ ಭೂಮಿಯಲ್ಲಿ ಸಾಕಷ್ಟು ಭೂ ಒತ್ತುವರಿಯಾಗಿದೆ, ಕಟ್ಟಡಗಳ ತಲೆ ಎತ್ತಿವೆ. ಅದನ್ನು ಸರ್ವೆ ಮಾಡೋ ಮೂಲಕ ಜಿಲ್ಲಾಡಳಿತ, ಸಚಿವರು, ಶಾಸಕರು ಈ ಒಂದು ಕೆರೆ ಉಳಿಸ್ಕೋತಾರೆ. ಯಾಕಂದ್ರೆ ಸಾಕಷ್ಟು ಜನರೇನಂದ್ರೆ ಈ ಒಂದು ಕೆರೆ ಉಳಿಬೇಕು, ಈ ಕೆರೆ ಉಳಿದ್ರೆ ಮಾತ್ರ ಏನಂದ್ರೆ ಅನುಕೂಲ ಆಗ್ತದೆ, ರೈತಾಪಿ ವರ್ಗಕ್ಕೆ ಇರ್ಬೋದು, ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಎಂಬುದು ಕೂಗು ಕೇಳಿದ್ರೆ ಹೊಂಟದ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ. ನಾವು ಕೂಡ ಈ ಕೆರೆ ಪರವಾಗಿ, ಜನರ ಪರವಾಗಿ ಸರ್ಕಾರ ಏನು ಗೊರ್ನಳ್ಳಿ ಕೆರೆ ಇದೆ 72 ಎಕರೆಯಲ್ಲಿ, ಆ ಕೆರೆ ಉಳಿಸ್ಕೊಳ್ಳೇಬೇಕು ಅಂಥೇಳಿ ನಾವು ಕೂಡ ಒತ್ತಾಯಿಸ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಂತ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಪೌರಾಣಿಕ ಸಚಿವ ಈ ಕ್ಷೇತ್ರದ ಶಾಸಕ ರಹೀಂ ಖಾನ್ ಅವರ ಸ್ಟೋರಿ ನೋಡಲೇಬೇಕು. ಟೋಟಲಿ ಬೀದರ್ನ ಗೊರ್ನಳ್ಳಿ ಏನು ಐತಿಹಾಸಿಕ ಕೆರೆ ಇತ್ತು, ಆ ಕೆರೆ ಸಂಪೂರ್ಣವಾಗಿ ಇವತ್ತು ಒತ್ತುವರಿ ಆಗಿದೆ ಎಂಬುದು ಆರೋಪ ಕೇಳಿದ್ರೆ ಹೊಂಟದ. ಖುದ್ದು ರಹೀಂ ಖಾನ್ ಅವರೇನದಂದ್ರೆ 72 ಎಕರೆಯ ಭೂಮಿಯಲ್ಲಿ ಕೆರೆ ಇತ್ತು, ಇವತ್ತು ಎನ್ಕ್ರೋಚ್ಮೆಂಟ್ ಆಗಿದೆ, ಭೂ ಒತ್ತುವರಿ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ಭಾಗದಲ್ಲಿ. ಇದು ನಾವು ಈಗಾಗಲೇ ಗೊರ್ನಳ್ಳಿ ಕೆರೆಯಲ್ಲಿದ್ದೀವಿ. ಟೋಟಲಿ ಸರ್ಕಾರಿ ಭೂಮಿ, ಕೆರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಆ ಭಾಗದಲ್ಲಿ ನೋಡ್ಬೋದು ನೀವು. ಸಾಕಷ್ಟು ಕಂಪೌಂಡ್ಗಳನ್ನ ಕಟ್ಕೊಂಡಿದ್ದಾರೆ. ಸ್ಮಶಾನ ಭೂಮಿಗೋಸ್ಕರ ಕಂಪೌಂಡ್ ಕಟ್ಕೊಂಡಿದ್ದಾರೆ, ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಸಾಕಷ್ಟು ಏನು ಈಗಾಗಲೇ 72 ಎಕರೆ ಭೂಮಿಯಲ್ಲಿ ಸಾಕಷ್ಟು ಭೂಮಿ ಒತ್ತುವರಿ ಆಗಿದೆ ಎಂಬುದೇನಂದ್ರೆ ಆರೋಪದ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು. ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕಟ್ಟಡಗಳ ತಲೆ ಎತ್ತಿವೆ, ಕಂಪೌಂಡ್ಗಳು ಹಾಕ್ಕೊಂಡಿದ್ದಾರೆ. ಇನ್ನು ಕೆರೆ ಪರಿಸ್ಥಿತಿ ಅಂತೂ ಹೇಳತೀರದಿದೆ. ನೋಡ್ಬೋದು ಸಂಪೂರ್ಣವಾಗಿ ಏನದಂದ್ರೆ ನೀರು ಕಲುಷಿತಗೊಂಡವ. ಇದರಲ್ಲಿ ಸಾಕಷ್ಟು ಏನು ಕಸ ಇರ್ಬೋದು, ಅದು ಇರ್ಬೋದು, ತಂದು ಹಾಕ್ತಾ ಇದ್ದಾರೆ ಜನ. ಸಂಪೂರ್ಣ ನೀರು ಹಸಿರು ಬಣ್ಣ ತಿರುಗ್ಯವ. ಒಳಗಡೆ ಇದ್ದಂಥ ಜಲಚರಗಳು ಕೂಡ ಸತ್ತು ಹೋಗ್ತಾ ಇವೆ ಅಂತ ಹೇಳ್ಬೋದು. ಐತಿಹಾಸಿಕ ಕೆರೆ ಗೊರ್ನಳ್ಳಿ ಕೆರೆ ಅಂದ್ರೆ ಬೀದರ್ನ ಐತಿಹಾಸಿಕ ಕೆರೆ. ಆ ಕೆರೆ ಸಂಪೂರ್ಣವಾಗಿ ಏನಂದ್ರೆ ಒತ್ತುವರಿ ಏನು ಆಗಿದೆ ಎಂಬುದು ಆರೋಪ ಕೇಳಿದ್ರೆ ಬರ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡೂರ್ ಇರ್ಬೋದು, ಈ ಕ್ಷೇತ್ರ ಶಾಸಕ ಪೌರಾಣಿಕ ಸಚಿವ ರಹೀಂ ಖಾನ್ ಅವರು ಇದನ್ನು ನೋಡ್ತಾರೆ. ಸರ್ಕಾರ ಭೂಮಿ ಉಳಿಸೋಂಥ ಕೆಲಸ ಮಾಡ್ತಾರೆ. ಆ ಸೈಡ್ ಕೂಡ ನೋಡ್ಬೋದು ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶಾಹೀನ್ ಶಿಕ್ಷಣ ಸಂಸ್ಥೆ ಏನು ಈಗಾಗಲೇ ಆ ಸಂಸ್ಥೆ ಮುಂಭಾಗದಲ್ಲಿ ಪಾರ್ಕಿಂಗ್ ವೆಹಿಕಲ್ಗಳು ನಿಲ್ಲಿಸಿದ್ದಾರೆ. ಅವರು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಂಬುದು ಆರೋಪ ಅಲ್ಲಲ್ಲಿ ಕೇಳಿದ್ರೆ ಹೊಂಟದ. ಪಾರ್ಕಿಂಗ್ ಸ್ಥಳ ಇರ್ಬೋದು, ಸಾಕಷ್ಟು ವೆಹಿಕಲ್ಗಳು ನಿಂತವ, ಅದು ಕೂಡ ಒತ್ತುವರಿ ಇದೆ, ಕೆರೆ ಪ್ಲೇಸ್ ಇದೆ ಅಂಥೇಳಿ ಸಾಕಷ್ಟು ಕಡೆ ಆರೋಪ ಪ್ರತ್ಯಾರೋಪ ಬಂದು ಖುದ್ದು ಪೌರಾಣಿಕ ಸಚಿವರೇ ಹೇಳ್ತಾ ಇದ್ದಾರೆ ಒತ್ತುವರಿ ಆಗಿದೆ, ನಾವು ಸರ್ವೆ ಮಾಡಿಸ್ತೀವಿ ಅಂತೇಳಿ. ಒಂದಿಲ್ಲ ಎರಡಿಲ್ಲ ನೋಡ್ಬೋದು ಆ ಭಾಗದಲ್ಲಿ ದೊಡ್ಡ ಕೆರೆ. ಸಾಕಷ್ಟು ಈ ಕೆರೆಯಿಂದ ಈ ಭಾಗದ ಅಕ್ಕಪಕ್ಕ ಊರುಗಳಿಗೆ ಬೋರ್ವೆಲ್ ಇರ್ಬೋದು, ಬಾವಿ ಇರ್ಬೋದು, ನೀರು ಕೂಡ ಬತ್ತು ಹೋಗ್ತಿದ್ದಿಲ್ಲ. ಆದರೆ ಇವತ್ತು ಸಂಪೂರ್ಣ ಕೆರೆ ಏನದಂದ್ರೆ ಕೆರೆ ಸುತ್ತಮುತ್ತ ಬಿಲ್ಡಿಂಗ್ಗಳು ಕಟ್ಟಡಗಳಾಗಿ
ಕೆರೆ ಸಂಪೂರ್ಣವಾಗಿ ಒತ್ತುವರಿಯಾಗಿದೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ಒಂದು ದೊಡ್ಡ ಕೆರೆ, ಐತಿಹಾಸಿಕ ಕೆರೆ. ಈ ಕೆರೆ ಉಳಿಸೋಂಥ ಕೆಲಸ ಈಗ ಜಿಲ್ಲೆಯ ಜನಪ್ರತಿನಿಧಿಗಳು, ಈ ಕ್ಷೇತ್ರ ಶಾಸಕರು, ಪೌರಾಡಳಿತ ಸಚಿವರು ಮಾಡಲೇಬೇಕಾಗ್ಯದ ಅನ್ನೋದು ಒತ್ತಾಯ ಜನರು ಕೇಳೋದ್ರ ಹೊಂಟದ ಅಂತ ಹೇಳ್ಬೋದು. ಹೀಗಾಗಿ ಗೊರ್ನಳ್ಳಿ ಕೆರೆ 72 ಎಕರೆ ಭೂಮಿಯಲ್ಲಿ ಸಾಕಷ್ಟು ಭೂ ಒತ್ತುವರಿಯಾಗಿದೆ, ಕಟ್ಟಡಗಳ ತಲೆ ಎತ್ತಿವೆ. ಅದನ್ನು ಸರ್ವೆ ಮಾಡೋ ಮೂಲಕ ಜಿಲ್ಲಾಡಳಿತ, ಸಚಿವರು, ಶಾಸಕರು ಈ ಒಂದು ಕೆರೆ ಉಳಿಸ್ಕೋತಾರೆ. ಯಾಕಂದ್ರೆ ಸಾಕಷ್ಟು ಜನರೇನಂದ್ರೆ ಈ ಒಂದು ಕೆರೆ ಉಳಿಬೇಕು, ಈ ಕೆರೆ ಉಳಿದ್ರೆ ಮಾತ್ರ ಏನಾದ್ರು ಅನುಕೂಲ ಆಗ್ತದೆ, ರೈತಾಪಿ ವರ್ಗಕ್ಕೆ ಇರ್ಬೋದು, ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಎಂಬುದು ಕೂಗು ಕೇಳೋದ್ರ ಹೊಂಟದ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ. ನಾವು ಕೂಡ ಈ ಕೆರೆ ಪರವಾಗಿ, ಜನರ ಪರವಾಗಿ, ಸರ್ಕಾರ ಏನು ಗೊರ್ನಳ್ಳಿ ಕೆರೆ ಇದೆ 72 ಎಕರೆಯಲ್ಲಿ, ಆ ಕೆರೆ ಉಳಿಸ್ಕೊಳ್ಳೇಬೇಕು ಅಂಥೇಳಿ ನಾವು ಕೂಡ ಒತ್ತಾಯಿಸ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಂತ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಪೌರಾಡಳಿತ ಸಚಿವ, ಈ ಕ್ಷೇತ್ರದ ಶಾಸಕ ರಹೀಂ ಖಾನ್ ಅವ್ರ ಸ್ಟೋರಿ ನೋಡಲೇಬೇಕು. ಟೋಟಲಿ ಬೀದರ್ನ ಗೊರ್ನಳ್ಳಿ ಏನು ಐತಿಹಾಸಿಕ ಕೆರೆ ಇತ್ತು, ಆ ಕೆರೆ ಸಂಪೂರ್ಣವಾಗಿ ಇವತ್ತು ಒತ್ತುವರಿ ಆಗಿದೆ ಎಂಬುದು ಆರೋಪ ಕೇಳಿದ್ರೆ ಹೊಂಟದ. ಖುದ್ದು ರಹೀಂ ಖಾನ್ ಅವರೇನದಂದ್ರೆ 72 ಎಕರೆಯ ಭೂಮಿಯಲ್ಲಿ ಕೆರೆ ಇತ್ತು, ಇವತ್ತು ಎನ್ಕ್ರೋಚ್ಮೆಂಟ್ ಆಗಿದೆ, ಭೂ ಒತ್ತುವರಿ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ಭಾಗದಲ್ಲಿ. ಇದು ನಾವು ಈಗಾಗಲೇ ಗೊರ್ನಳ್ಳಿ ಕೆರೆಯಲ್ಲಿದ್ದೀವಿ. ಟೋಟಲಿ ಸರ್ಕಾರಿ ಭೂಮಿ, ಕೆರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಆ ಭಾಗದಲ್ಲಿ ನೋಡ್ಬೋದು ನೀವು ಸಾಕಷ್ಟು ಕಂಪೌಂಡ್ಗಳನ್ನ ಕಟ್ಕೊಂಡಿದ್ದಾರೆ. ಸ್ಮಶಾನ ಭೂಮಿಗೋಸ್ಕರ ಕಂಪೌಂಡ್ ಕಟ್ಕೊಂಡಿದ್ದಾರೆ, ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಸಾಕಷ್ಟು ಏನು ಈಗಾಗಲೇ 72 ಎಕರೆ ಭೂಮಿಯಲ್ಲಿ ಸಾಕಷ್ಟು ಭೂಮಿ ಒತ್ತುವರಿ ಆಗಿದೆ ಎಂಬುದೇನಂದ್ರೆ ಆರೋಪದ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕಟ್ಟಡಗಳ ತಲೆ ಎತ್ತಿವೆ, ಕಂಪೌಂಡ್ಗಳು ಹಾಕ್ಕೊಂಡಿದ್ದಾರೆ. ಇನ್ನು ಕೆರೆ ಪರಿಸ್ಥಿತಿ ಅಂತೂ ಹೇಳತೀರದಿದೆ. ನೋಡ್ಬೋದು ಸಂಪೂರ್ಣವಾಗಿ ಏನದಂದ್ರೆ ನೀರು ಕಲುಷಿತಗೊಂಡವ. ಇದರಲ್ಲಿ ಸಾಕಷ್ಟು ಏನು ಕಸ ಇರ್ಬೋದು, ಅದು ಇರ್ಬೋದು, ತಂದು ಹಾಕ್ತಾ ಇದ್ದಾರೆ ಜನ. ಸಂಪೂರ್ಣ ನೀರು ಹಸಿರು ಬಣ್ಣ ತಿರುಗ್ಯವ. ಒಳಗಡೆ ಇದ್ದಂಥ ಜಲಚರಗಳು ಕೂಡ ಸತ್ತು ಹೋಗ್ತಾ ಇವೆ ಅಂತ ಹೇಳ್ಬೋದು. ಐತಿಹಾಸಿಕ ಕೆರೆ ಗೊರ್ನಳ್ಳಿ ಕೆರೆ ಅಂದ್ರೆ ಬೀದರ್ನ ಐತಿಹಾಸಿಕ ಕೆರೆ. ಆ ಕೆರೆ ಸಂಪೂರ್ಣವಾಗಿ ಏನಾದ್ರು ಒತ್ತುವರಿ ಏನು ಆಗಿದೆ ಎಂಬುದು ಆರೋಪ ಕೇಳಿದ್ರೆ ಬರ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡೂರ್ ಇರ್ಬೋದು, ಈ ಕ್ಷೇತ್ರ ಶಾಸಕ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಇದನ್ನು ನೋಡ್ತಾರ. ಸರ್ಕಾರ ಭೂಮಿ ಉಳಿಸೋಂಥ ಕೆಲಸ ಮಾಡ್ತಾರೆ. ಆ ಸೈಡ್ ಕೂಡ ನೋಡ್ಬೋದು ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶಾಹೀನ್ ಶಿಕ್ಷಣ ಸಂಸ್ಥೆ ಏನು ಈಗಾಗಲೇ ಆ ಸಂಸ್ಥೆ ಮುಂಭಾಗದಲ್ಲಿ ಪಾರ್ಕಿಂಗ್ ವೆಹಿಕಲ್ಗಳು ನಿಲ್ಲಿಸಿದ್ದಾರೆ. ಅವರು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಂಬುದು ಆರೋಪ ಅಲ್ಲಲ್ಲಿ ಕೇಳಿದ್ರೆ ಹೊಂಟದ. ಪಾರ್ಕಿಂಗ್ ಸ್ಥಳ ಇರ್ಬೋದು, ಸಾಕಷ್ಟು ವೆಹಿಕಲ್ಗಳು ನಿಂತವ, ಅದು ಕೂಡ ಒತ್ತುವರಿ ಇದೆ, ಕೆರೆ ಪ್ಲೇಸ್ ಇದೆ ಅಂಥೇಳಿ ಸಾಕಷ್ಟು ಕಡೆ ಆರೋಪ ಪ್ರತ್ಯಾರೋಪ ಬಂದು ಖುದ್ದು ಪೌರಾಡಳಿತ ಸಚಿವರೇ ಹೇಳ್ತಾ ಇದ್ದಾರೆ ಒತ್ತುವರಿ ಆಗಿದೆ, ನಾವು ಸರ್ವೆ ಮಾಡಿಸ್ತೀವಿ ಅಂತೇಳಿ. ಒಂದಿಲ್ಲ ಎರಡಿಲ್ಲ ನೋಡ್ಬೋದು ಆ ಭಾಗದಲ್ಲಿ ದೊಡ್ಡ ಕೆರೆ. ಸಾಕಷ್ಟು ಈ ಕೆರೆಯಿಂದ ಈ ಭಾಗದ ಅಕ್ಕಪಕ್ಕ ಊರುಗಳಿಗೆ ಬೋರ್ವೆಲ್ ಇರ್ಬೋದು, ಬಾವಿ ಇರ್ಬೋದು, ನೀರು ಕೂಡ ಬತ್ತು ಹೋಗ್ತಿದ್ದಿಲ್ಲ. ಆದರೆ ಇವತ್ತು ಸಂಪೂರ್ಣ ಕೆರೆ ಏನದಂದ್ರೆ ಕೆರೆ ಸುತ್ತಮುತ್ತ ಬಿಲ್ಡಿಂಗ್ಗಳು, ಕಟ್ಟಡಗಳಾಗಿ ಕೆರೆ ಸಂಪೂರ್ಣವಾಗಿ ಒತ್ತುವರಿಯಾಗಿದೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ಒಂದು ದೊಡ್ಡ ಕೆರೆ, ಐತಿಹಾಸಿಕ ಕೆರೆ. ಈ ಕೆರೆ ಉಳಿಸೋಂಥ ಕೆಲಸ ಈಗ ಜಿಲ್ಲೆಯ ಜನಪ್ರತಿನಿಧಿಗಳು, ಈ ಕ್ಷೇತ್ರ ಶಾಸಕರು, ಪೌರಾಡಳಿತ ಸಚಿವರು ಮಾಡಲೇಬೇಕಾಗ್ಯದ ಅನ್ನೋದು ಒತ್ತಾಯ ಜನರು ಕೇಳೋದ್ರ ಹೊಂಟದ ಅಂತ ಹೇಳ್ಬೋದು. ಹೀಗಾಗಿ ಗೊರ್ನಳ್ಳಿ ಕೆರೆ 72 ಎಕರೆ ಭೂಮಿಯಲ್ಲಿ ಸಾಕಷ್ಟು ಭೂ ಒತ್ತುವರಿಯಾಗಿದೆ, ಕಟ್ಟಡಗಳ ತಲೆ ಎತ್ತಿವೆ. ಅದನ್ನು ಸರ್ವೆ ಮಾಡೋ ಮೂಲಕ ಜಿಲ್ಲಾಡಳಿತ, ಸಚಿವರು, ಶಾಸಕರು ಈ ಒಂದು ಕೆರೆ ಉಳಿಸ್ಕೋತಾರೆ. ಯಾಕಂದ್ರೆ ಸಾಕಷ್ಟು ಜನರೇನಂದ್ರೆ ಈ ಒಂದು ಕೆರೆ ಉಳಿಬೇಕು, ಈ ಕೆರೆ ಉಳಿದ್ರೆ ಮಾತ್ರ ಏನಾದ್ರು ಅನುಕೂಲ ಆಗ್ತದೆ, ರೈತಾಪಿ ವರ್ಗಕ್ಕೆ ಇರ್ಬೋದು, ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಎಂಬುದು ಕೂಗು ಕೇಳೋದ್ರ ಹೊಂಟದ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ. ನಾವು ಕೂಡ ಈ ಕೆರೆ ಪರವಾಗಿ, ಜನರ ಪರವಾಗಿ, ಸರ್ಕಾರ ಏನು ಗೊರ್ನಳ್ಳಿ ಕೆರೆ ಇದೆ 72 ಎಕರೆಯಲ್ಲಿ, ಆ ಕೆರೆ ಉಳಿಸ್ಕೊಳ್ಳೇಬೇಕು ಅಂಥೇಳಿ ನಾವು ಕೂಡ ಒತ್ತಾಯಿಸ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಂತ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.